स्वागत है आपका बी न्यूज नेशन में। मैं हूं आबिद हुसैन शेख। सड़क सुरक्षा जीवन सुरक्षा। बीजापुर में 30वें राष्ट्रीय सड़क सुरक्षा हफ्ते की शुरुआत की गई। आज से 7 दिन तक चलने वाले राष्ट्रीय सड़क सुरक्षा हफ्ते का बीजापुर के सिद्धेश्वर मंदिर से जिला अधिकारी एसबी शेट्टनवर ने शुरुआत करते हुए हरी झंडी दिखाई। जनता में संचार व्यवस्था, सड़क नियमों के पालन की जानकारी देते हुए जाता के जरिए जनता में जागरूकता पैदा की। अधिकारियों ने इस जाता में वाहन सड़क विभाग अधिकारी, पुलिस वरिष्ठ अधिकारी, प्रकाश निकम, बड़ी संख्या में स्कूली छात्रों सहित पुलिस विभाग शामिल रहे। ರಸ್ತೆ ನಿಯಮವಾಗಿ ಪಾಲಿಸಿ ಪ್ರತಿ ವರ್ಷ ಸಾವಿರಾರು ಜನ ತಲೆಗೆ ಪೆಟ್ಟಾಗಿ ಸಾಯುತ್ತಿದ್ದೇಗ 3 ಜನ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹದ ಎಸ್ಪಿ ಸರ್ ಬಂದಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು ಕೊಡ್ತೇನೆ. ಮಾನ್ಯ ಡಿಎಸ್ಪಿ ಸರ್ ಬಂದಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಡಿಸಿ ಸರ್ ಬಂದಿದ್ರು, ಅವರಿಗೂ ಸಹಿತ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಅದೇ ರೀತಿ ಆರ್ಟಿಒ ಸರ್ ಬಂದಿದ್ರು, ಅವರಿಗೂ ಸಹಿತ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತೆರೆಗೆ ಹೋಗೊಟ್ಟು ಎಲ್ಲ ಸ್ಕೂಲಿನ ಶಾಲಾ ಮಕ್ಕಳು ಸಹಿತ ಶಿಕ್ಷಕರು ಸಹಿತ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಮೆರಗವನ್ನು ತಾವು ಹೆಚ್ಚಿಗೆ ಮಾಡಿದ್ದೀರಿ ಅನ್ನೋಕ್ಕೆ ಹೇಳ್ತಾ ತಮಗೆಲ್ಲ ನಾನು ಕಾರ್ಯಕ್ರಮಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಶಿಸ್ತಿನ ಸಿಪಾಯಿಗಳು ಸಹಿತ ಬಂದಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ನಾವು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಅಡಿಷನಲ್ ಎಸ್ಪಿ ಸರ್ ಅವರು ಮಾತಾಡಬೇಕಂತ ಈ ಮೂಲಕ ಕೊಡ್ತೀನಿ. ಈಗ ಮಾನ್ಯ ಎಸ್ಪಿ ಸರ್ ಅವರು ಸಹಿತ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಹೇಳ್ಬೇಕಂತೇಳಿ ಕೋರ್ಕೊಳ್ತೇನೆ. ಎಷ್ಟು ಜನಕ್ಕೆ ಬೈಕ್ ಓಡಿಸಲಿಕ್ಕೆ ಎಷ್ಟು ಜನಕ್ಕೆ ಗೊತ್ತು, ಇಲ್ಲಿ ಎಷ್ಟು ಜನಕ್ಕೆ ಲೈಸೆನ್ಸ್ ಇದೆ ನೋಡಿ. ಈಗ ನಮ್ಮ ಪೂರ್ತಿ ದೇಶದಲ್ಲಿ ಎಲ್ಲರಿಗೂ ಏನು ಅನ್ನಿಸ್ತಾರೆ ದಟ್ ಮರ್ಡರ್ ಕೇಸಸ್ ಭಾಳ ಆಗ್ತಾರೆ, ಜಾಸ್ತಿ ಜನ ಮರ್ಡರ್ ಕೇಸಸ್ ಅಲ್ಲಿ ಹೋಗ್ತಾರೆ, ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಹೋಗ್ತಾರೆ. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಜನ ಡೆತ್ ಆಗಿರೋದು ನಮ್ಮದು ಇದು ಆಕ್ಸಿಡೆಂಟ್ ಕೇಸಸ್ ಅಲ್ಲಿ. ಈಗ ಲಾಸ್ಟ್ ಇಯರ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಅಲ್ಲಿ 381 ಡೆತ್ ಆಗಿದೆ ರೋಡ್ ಆಕ್ಸಿಡೆಂಟ್ ಅಲ್ಲಿ. ನಾನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ 100 ಕೇಸಸ್ ಕೂಡ ಅವಾಯ್ಡೆಡ್ ಇಫ್ ದೇ ಕೂಡ ಓಡ್ ಹೆಲ್ಮೆಟ್ ನೀವು ಧರಿಸಿದ್ರೆ ಅಟ್ಲೀಸ್ಟ್ 100 ಕೇಸಸ್ ಕೂಡ ಅವಾಯ್ಡೆಡ್. ನಾವು ನೀವೆಲ್ಲ ಈಗ ಇವಾಗ ಫ್ಯೂಚರ್ ಆಫ್ ದಿಸ್ ನೇಷನ್, ನೀವೆಲ್ಲ ನೇಷನ್ ಭವಿಷ್ಯ ಇದ್ದೀರಾ. ಈಗ ಯಾರು ಸತ್ತು ಹೋಗ್ತಾರೆ ಅದು ಪಾಪ ಅವ್ರದ್ದು ಲೈಫ್ ಮುಗಿಯುತ್ತೆ, ಬಟ್ ಯಾರು ಇಂಜರ್ಡ್ ಆಗ್ತಾರೆ, ಯಾರಿಗೆ ನಡ್ಕೊಳ್ಳೋಕ್ಕೆ ಆಗಲ್ಲ, ಯಾರಿಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗಲ್ಲ, ಯಾರಿಗೆ ಸ್ಪೈನಲ್ ಇಂಜರಿ ಆಗ್ಬಿಡುತ್ತೆ, ಅವ್ರದ್ದು ಲೈಫ್ ಭಾಳ ಡಿಫಿಕಲ್ಟ್ ಇರುತ್ತೆ. ಅದು ಭಾಳ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾರೆ. ನಾವು ನಿಮಗೆ ಎಲ್ಲರಿಗೆ ಹೇಳ್ತಾ ಇದ್ದೀವಿ, ನೀವು ಪ್ಲೀಸ್ ದಯಮಾಡಿ ಹೆಲ್ಮೆಟ್ ಹಾಕಲೇಬೇಕು, ಹೆಲ್ಮೆಟ್ ಹಾಕಬೇಕು, ಸೀಟ್ ಬೆಲ್ಟ್ ಹಾಕಬೇಕು, ರಸ್ತೆದು ಏನೇನು ಸಣ್ಣ ಪುಟ್ಟ ನಿಯಮಗಳು ಇದೆ ಎಲ್ಲರೂ ಪಾಲನೆ ಮಾಡಬೇಕು. ಇದು ನಿಮಗೋಸ್ಕರ ಇದೆ. ಈಗ ನಾವು ಪೊಲೀಸ್ ಅವರು ಎಲ್ಲ ಫೈನ್ ಹಾಕ್ತಿದ್ರು, ನಮಗೆ ಭಾಳ ಇಷ್ಟ ಆಗುತ್ತೆ, ನಮಗೆ ಭಾಳ ಹರ್ಷ ಆಗುತ್ತೆ, ಅದು ಏನಿಲ್ಲ, ನಮಗೆ ಕೂಡ ಪೇನ್ ಆಗುತ್ತೆ. ಇಟ್ಸ್ ಫಾರ್ ಯುವರ್ ಸೇಫ್ಟಿ. ಸೊ ನಾನು ಅದೇ ನಿಮಗೆ ಎಲ್ಲರಿಗೂ ಅದೇ ಒಂದು ವಿನಂತಿ ಮಾಡ್ತೀನಿ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಬಿಜಾಪುರ ಸಿಟಿಯಲ್ಲಿ ಸಾಕಷ್ಟು ಚೇಂಜಸ್ ಇದ್ದಾರೆ. ಇದು ಒಂದು ಒನ್ ವೇ ನಾಳೆಯಿಂದ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಒಂದು ಫ್ರೀ ಲೆಫ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹೆವಿ ವೆಹಿಕಲ್ಸ್ ಕೂಡ ಕೆಲವು ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗುತ್ತೆ ಬಿಜಾಪುರಲ್ಲಿ. ಸೊ ನೀವು ಎಲ್ಲರಿಗೂ ಇಲ್ಲಿ ಬಂದಿದ್ದೀರಾ, ಭಾಗವಹಿಸಿದ್ರೆ ಇವರಿಗೆ ನಾನು ಧನ್ಯವಾದಗಳು ಹೇಳಿ, ನಮ್ಮ मीडिया फ्रेंड्स ಕೂಡ ಧನ್ಯವಾದ ಹೇಳಿ ನಮ್ಮದು 2 ಮಾತು ಮುಗಿಸ್ತೀನಿ. आज से बीजापुर में हमने ये रास्ते सुरक्षा सप्ताह का इनॉग्रेशन किया है। इस सप्ताह में हम बहुत सारी एक्टिविटीज़ बीजापुर सिटी में ट्रैफिक अवेयरनेस के बारे में करने वाले हैं। आज पूरे स्कूल के बच्चों को लेकर एक जाथा भी हमने बीजापुर में सिद्धेश्वर गुड़ी से लेकर गांधी चौक तक किया है। और आगे के दिनों में नेक्स्ट कल से हम लोग कुछ ट्रैफिक के चेंजेस इंप्लीमेंट करने जा रहे हैं। सिद्धेश्वर गुड़ी का जो एक पैरेलल रोड है वो 1 वे रहेगा कल से, और उसके बाद एक गांधी चौक में एक फ्री लेफ्ट इंट्रोड्यूस किया हमने। उसके बाद छोटे छोटे चेंजेस है ट्रैफिक के, कुछ बस वे हमने वाटर टैंक सर्कल में बस वे एडिशनल एसपी के पूरा उन्होंने उसका उस्तवारी लेके पूरा बस वे 2-3 जगह पे उन्होंने बनाए हैं। तो आगे नेक्स्ट विद इन 1 वीक देर आर लॉट ऑफ चेंजेस इन बीजापुरा सिटी ट्रैफिक। तो अभी आज हम प्रेस नोट भी देने जाने वाले हैं कि क्या क्या चेंजेस है करके।
तो ये मैं बीजापुर की जनता से यही आह्वान करूँगा कि वो भी हमें सहकार्य करें। वो उनके लिए ही है, उनके लिए भी मीन्स अभी क्या हो गया है, रास्ते छोटे हो गए और ज़्यादा यहाँ पे व्हीकल्स बढ़ गए बीजापुर में, इसकी वजह से। और ऑटो के लाइसेंसेस भी ज़्यादा, लास्ट ईयर अराउंड 1000 ऑटो के लाइसेंसेस नहीं दिए गए, इसकी वजह से भी थोड़ा कंजेशन में ये हो गया है। तो कुछ चेंजेस है, हम वही करेंगे कि वही एक आह्वान करेंगे कि अब सब लोग हमें सहकार्य कॉपरेशन कीजिए। नहीं, हेलमेट के बारे में हम अभी अवेयरनेस ही कर रहे हैं। हम डेली फाइन डाल रहे हैं, डेली 300-400 मीन्स अराउंड 30,000-40,000 का कलेक्शन हेलमेट में तो होता ही है। लेकिन जब तक लोगों में भी एक अवेयरनेस नहीं आता, कि उनको भी नहीं लगता कि उनकी सेफ्टी के लिए है, तब तक हम ऐसे ही अवेयरनेस प्रोग्राम करते रहेंगे। लेकिन आगे आने वाले दिनों में हम उसको हेलमेट कंपलसरी करेंगे। हाँ, पूरा 4 से 11 तारीख तक। ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಹೋಗಿ ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।